ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಒಂದು ಚಟ್ನಿ ಪುಡಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಹುರುಳಿ ಕಾಳನ್ನು ಯೂಸ್ ಮಾಡಿಕೊಂಡು ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಮೊದಲಿಗೆ ಏನೆಲ್ಲ ಐಟಮ್ಸ್ ಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1-2 ಚಮಚ ಕೊತ್ತಂಬರಿ, ಹಾಗೆ ಸ್ವಲ್ಪ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕರಿಬೇವು ಸೊಪ್ಪು ಹಾಗೆ ಒಣಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಪ್ಯಾನಿಗೆ ನಾನು ಹುರುಳಿ ಕಾಳನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಹುರುಳಿಕಾಳು ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮೂಳೆ ಗಟ್ಟಿಯಾಗೋದಕ್ಕೆ ಸಹ ತುಂಬ ಒಳ್ಳೆಯದು. ಹಾಗೆ ವೆಜಿಟೇರಿಯನ್ಸಿಗೆ ತುಂಬ ಇದು ಗುಡ್ ಸೋರ್ಸ್ ಅಂತ ಹೇಳ್ತಾರೆ. ಹಾಗೆ ಇದು ತುಂಬಾ ಐರನ್ ಮತ್ತು ಕ್ಯಾಲ್ಶಿಯಮ್ ಇಂದ ತುಂಬಿರುತ್ತೆ. ಹಾಗೆ ಬ್ಲಡ್ ಶುಗರ್ ಸಹ ಕಂಟ್ರೋಲ್ ಮಾಡುತ್ತೆ. ಸೊ ಇದರಿಂದ ಆದಷ್ಟು ಹುರುಳಿಕಾಳು ಸಾಂಬಾರು ಇಲ್ಲ ಪಲ್ಯ, ಚಟ್ನಿ ಪುಡಿಯನ್ನು ನೀವು ವಾರಕ್ಕೆ 1-2 ದಿನನಾದರೂ ಯೂಸ್ ಮಾಡೋ ಥರ ಮಾಡಿಕೊಡಿ. ಹಾಗೆ ನಾನು ಇನ್ನೊಂದು ಪ್ಯಾನಿಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ, ಹಾಗೆ ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ಇದನ್ನು ಸಹ ಲೋ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹುರುಳಿಕಾಳು ಹಾಗೆ ತಣ್ಣಗಾಗೋದಕ್ಕೆ ಇಟ್ಟಿದ್ದೇನೆ. ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ಇದನ್ನು ಸಹ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೀವು ಏನು ಕರಿಬೇವು ಸೊಪ್ಪಿದೆ ಅಲ್ವಾ, ಅದು ಫುಲ್ ಕ್ರಿಸ್ಪಿಯಾಗಿ ಪೌಡರ್ ಥರ ಆಗಬೇಕು. ಅಲ್ಲಿ ತನಕ ನೀವು ಎಲ್ಲ ಐಟಮ್ಸ್ನ ಫ್ರೈ ಮಾಡ್ಕೋಬೇಕು. ಹಾಗೆ ಇವಾಗ ಫ್ರೈ ಆಗಿದೆ. ಲಾಸ್ಟಿಗೆ ನಾನು ಕೊಬ್ಬರಿಯನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಹುರ್ಕೊಂಡಂಥ ಹುರುಳಿ ಕಾಳನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಆಮೇಲೆ ನೀವು ಮಿಕ್ಸಿ ಜಾರಿಗೆ ಹಾಕಬೇಕು. ನೀವು ಈ ಚಟ್ನಿ ಪುಡಿಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಪೀಸು ಬೆಲ್ಲ ಹಾಕ್ಕೊಂಡ್ರೆ ಇದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನಾನು ಬೆಲ್ಲವನ್ನು ಯೂಸ್ ಮಾಡ್ತಾ ಇಲ್ಲ. ಬೆಲ್ಲ ಯೂಸ್ ಮಾಡಿಕೊಂಡ್ರೆ ಇನ್ನು ಹುರುಳಿಕಾಳು ಚಟ್ನಿ ಪುಡಿ ಏನಿದೆ ಸ್ವಲ್ಪ ಕಹಿ ಹೊಡೆಯುತ್ತೆ. ಅದಕ್ಕೆ ಬೆಲ್ಲ ಹಾಕಿದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಬಟ್ ನಮ್ಮ ಮನೇಲಿ ಬೆಲ್ಲ ಹಾಕೋದಕ್ಕೆ ಯಾರೂ ಹಾಕಬೇಡಿ ಅಂತ ಹೇಳ್ತಾರೆ. ಸೊ ಅದರಿಂದ ನಾನು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ನನ್ನ ಮಿಕ್ಸಿ ಜಾರ್ ಬಂದು ನಾನು ಏನು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡಿದ್ದೆ, ಅದೇ ಮಿಕ್ಸಿ ಜಾರು. ಅದನ್ನು ನೀವು ಮಿಕ್ಸಿ ಜಾರು ತುಂಬಾ ಏನು ನೀರಿನ ಅಂಶ ಇಲ್ಲದೆ ಇರೋ ಥರ ಚೆನ್ನಾಗಿ ಒರೆಸ್ಕೊಳ್ಬೇಕು. ಡ್ರೈ ಆದಮೇಲೆ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ಪೌಡರ್ ಮಾಡಿಕೊಂಡು ಬರ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ನುಣ್ಣಗೆ ಇದು ಪೌಡರ್ ಆಗಿದೆ ಅಂತ. ಇದನ್ನು ಸಹ ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಅದು ಸ್ವಲ್ಪ ಬಿಸಿಯಾಗಿರುತ್ತೆ. ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೀವು ಬಾಕ್ಸಿಗೆ ಹಾಕಿಬಿಟ್ಟು ಸ್ಟೋರ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಅದು ಬೇಗ ಹಾಳಾಗುತ್ತೆ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೀವು ಮಾಡಿಕೊಂಡ್ರೆ 1 ತಿಂಗಳು ಸಹ ನೀವು ಇದನ್ನು ಇಡಬಹುದು. ನಾನು ಇನ್ನೊಂದು ಸಲ ಸ್ವಲ್ಪ ಇತ್ತು, ಅದನ್ನು ಸಹ ರುಬ್ಕೊಂಡು ಬಂದು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಎರಡು ಸಲ ರುಬ್ಕೊಂಡಂತಹ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಹುರುಳಿಕಾಳಿನ ಚಟ್ನಿ ಪುಡಿ ರೆಡಿಯಾಗಿದೆ. ನೀವು ಇದನ್ನು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ತಿನ್ಬೋದು, ಇಲ್ಲ ಬಿಸಿ ಅನ್ನಕ್ಕೂ ಸಹ ತಿನ್ಬೋದು, ಇಲ್ಲ ಸ್ವಲ್ಪ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಸಹ ತಿನ್ಬೋದು ಬಿಸಿ ಅನ್ನಕ್ಕೆ. ಅದು ಸಹ ತುಂಬ ಚೆನ್ನಾಗಾಗತ್ತೆ. ಇಲ್ಲ ಇಡ್ಲಿ ದೋಸೆಗೆ ಮೇಲ್ಗಡೆ ಸ್ವಲ್ಪ ಪುಡಿ ಥರ ಚಟ್ನಿ ಪುಡಿಯನ್ನು ಹಾಕಿಬಿಟ್ಟು ತಿನ್ಬೋದು. ಅದು ಸಹ ತುಂಬ ಚೆನ್ನಾಗಾಗತ್ತೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕು ಅನಿಸಿದ್ರು ರುಬ್ಕೊಳ್ಳುವಾಗ ಹಾಕ್ಕೊಳ್ಬೋದು, ಇಲ್ಲ ಲಾಸ್ಟಿಗೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ನೀವು ಮಾಡ್ಬೋದು. ಬೆಲ್ಲ ಸಹ ಪುಡಿ ಬೆಲ್ಲ ಇರುತ್ತಲ್ಲ, ಅದನ್ನು ನೀವು ಈ ಟೈಮಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬಹುದು. ಬೆಲ್ಲ ಬೇಡ ಅಂತ ಅನಿಸಿದರೆ ಅದನ್ನು ಸ್ಕಿಪ್ ಸಹ ಮಾಡ್ಬೋದು. ನೀವು ಬೆಲ್ಲ ಜಾಗದಲ್ಲಿ ಸ್ವಲ್ಪ ಸಕ್ಕರೆಯನ್ನು ಸಹ ಬೇಕಾದರೆ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಇವಾಗ ಈ ಹುರುಳಿಕಾಳಿನ ಚಟ್ನಿ ಪುಡಿ ತಣ್ಣಗೂ ಆಗಿದೆ, ರೆಡಿಯಾಗಿದೆ. ನಾನು ಇವಾಗ ಇದನ್ನು ಒಂದು ಜಾರಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡ್ತಾ ಇದ್ದೀನಿ. ಇದೆಲ್ಲ ಏನು 3 ಚಟ್ನಿ ಪುಡಿ ಮಾಡಿದ್ದೆ ನಾನು, ಅದೆಲ್ಲ 1 ತಿಂಗಳಿಗೆಲ್ಲ 1 ತಿಂಗಳಿಲ್ಲ 2 ತಿಂಗಳು ತನಕ ಏನೂ ಹಾಳಾಗೋದಿಲ್ಲ. ಹಾಗೆ ನೀವು ಯೂಸ್ ಮಾಡುವಾಗ ಡ್ರೈ ಸ್ಪೂನನ್ನು ಹಾಕಿಬಿಟ್ಟು ಯೂಸ್ ಮಾಡಬೇಕು. ಹಾಗೆ ನೀವು ಹೇಗೆ ಮೇಂಟೈನ್ ಮಾಡ್ತೀರಿ ಅನ್ನೋದ್ರ ಮೇಲೂ ಸಹ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.